ಜನರಲ್ಲಿ ಭಯ ಇದೆ ಇವತ್ತಿನ ದಿನ. ಏನಯ್ಯ ಗುರುಗಳು ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಯೋಚನೆ ಮಾಡ್ತಾ ಇದ್ದಾರೆ. ರಾಮ ರಾಮ. ಅರ್ಜುನ ಯುದ್ಧವನ್ನು ಮಾಡ್ದ, ಅದನ್ನ ಧರ್ಮ ಯುದ್ಧ ಅಂತ ಹೇಳಿದ್ರು. ಧರ್ಮಕ್ಕೋಸ್ಕರ ಅರ್ಜುನ ಸ್ವಯಂ ಆಗಿ, ಯಾರ ಒಂದು ಪ್ರೇರಣೆ ಇಲ್ಲದೆ, ಯಾರ ಒಂದು ಒತ್ತಡ ಇಲ್ಲದೆ ಅವನ ಕತ್ತಿಯನ್ನು ಎತ್ತಿದ. ಯಾಕೆ? ಧರ್ಮದ ಒಂದು ಸ್ಥಾಪನೆಗೋಸ್ಕರ. ಅರ್ಜುನ ಏನ್ ಮಾಡ್ದ? ನಿಮ್ಮಲ್ಲೂ ಧರ್ಮ ಸ್ಥಾಪನೆ ಆಗಬೇಕು ಅಂತ ಇದ್ರೆ ಕೂಡ ನೀವು ಕೂಡ ನಿಮ್ಮಲ್ಲೂ ಕೂಡ ಏನ್ ಮಾಡಬೇಕು? ಮನೆಗಳಲ್ಲೂ ಧರ್ಮ ಸ್ಥಾಪನೆ ಆಗಬೇಕು. ಮನಗಳಲ್ಲಿ ಧರ್ಮ ಸ್ಥಾಪನೆ. ಇವತ್ತಿನ ದಿನ ಆ ಒಂದು ಪರಿಸ್ಥಿತಿ ಬಂದಿದೆ. ಈ ಹಿಂದೂ ಇದು ಹೇಳಿಕ್ ಶುರು ಮಾಡಿದ್ರೆ ಬಹಳಷ್ಟು ಇದು ಹೇಳ್ತಾ ಇದ್ದಾರೆ. ನಿಗದಿತ ಪಡಿಸ್ಬಿಟ್ಟಿದ್ದಾರೆ. ನನಗೆ ಸಮಯವನ್ನು 10 ನಿಮಿಷ ಅಂತ ಇರೋದ್ರಿಂದ ಆಗಲೇ 14-15 ನಿಮಿಷ ಆಗೋಗಿದೆ. ವ್ಯವಸ್ಥಾಪಕರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ಹಿಂದೂ ಸಮಾಜೋತ್ಸವ ಮೂಲ ಉದ್ದೇಶ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವೆಲ್ಲ ಒಂದು, ನಾವೆಲ್ಲ ಒಂದು. ನನ್ನ ಮಾತು ನಿಮಗೆ ಕೇಳಿದಾಗ ನೀವು ಹೇಳೋದು ನನಗೆ ಕೇಳಿದೆ. ನಾವೆಲ್ಲ ಒಂದು, ನಾವೆಲ್ಲ ಒಂದು ಸಾರ್ಥಕವಾಯಿತು. ಬರೀ